ಈ ಬೈಲ್ಕಾಗೋಷ್ಟು ತಿನ್ನಬೇಕು ಅಂತ ಸಾಯ್ತಾರೆ. ಇವಾಗ ಏನು ರೋಗ ಬಂದು ಸತ್ತಿದೆಯೋ ಗೊತ್ತಿಲ್ಲ. ಈ ಸಾಬ್ರಿಗೆ ತಿನ್ನೋದು ಇವರೇ, ಉಗ್ಸ್ಕೊಳ್ಳೋದು ಈ ನನ್ನ ಮಕ್ಕಳೇ. ತಿನ್ನಬೇಡ್ರಪ್ಪ, ಸಾಬ್ರಿಗೆ ಏನು ದೊಡ್ಡ ರೋಗ ಬಂದು ಸತ್ತೈತೆ. ತಿಂದಿರ ಇದ್ರೆ ಸತ್ತಾಗ್ತಾರೆ ಇವರು. ತಿನ್ಬೇಡ್ರಿ, 1-2 ವರ್ಷ ತಿನ್ಬೇಡ್ರಿ. ಗೋ ಮಾಂಸನೇ ತಿನ್ಬೇಡ್ರಿ, ಗೋಗಳೇ ಕೊಳಿಬೇಡಿ. ಇಡೀ ನಮ್ಮ ರಾಜ್ಯದ ಅಲ್ಲ, ಬರೀ ನಮ್ಮ ದೇಶದ ಸಾಬ್ರಿಗೆ ನಾನು ಒಂದು ಮಾತಾಡೋಕ್ಕೆ ಇಷ್ಟಪಡ್ತೇನೆ. ದಯವಿಟ್ಟು ಯಾರೂ ಅಷ್ಟೇ ಈ ಬಾರಿಯ ಬಕ್ರೀದ್ ಹಬ್ಬಕ್ಕೆ ಯಾರೂ ಹಸು ಬಲಿ ಕೊಡಬೇಡಿ. ಇಲ್ಲ ಕುರಿ ತಗೊಂಡು ತಿನ್ರಿ, ಇಷ್ಟು ತಿನ್ನೋ ಬದಲು ಇಷ್ಟು ತಿನ್ನಿ. ಮುಂಗಡವಾಗಿ ನಾಡಿನ ಸಮಸ್ತ ಜನತೆಗೆ ಬಕ್ರೀದ್ ಹಬ್ಬದ ಹಾರ್ದಿಕ ಶುಭಾಶಯಗಳು. ಬಕ್ರೀದ್ ಹಬ್ಬ ಅಂದರೆ ಏನು ಗೊತ್ತಾ? ಪ್ರಾಣಿಗಳಿಗೆ ಬಲಿ ಕೊಟ್ಟು ಕುರಿ, ಮೇಕೆ, ಒಂಟೆ, ಕೆಲವರು ಹಸು ಬಲಿ ಕೊಟ್ಟು ಆ ಒಂದು ಮಾಂಸವನ್ನು ಬಡವರಲ್ಲಿ ಹಂಚೋದು ಬಕ್ರೀದ್ ಹಬ್ಬ. ಯಾವ ರೀತಿ ನಮ್ಮ ಇದರಲ್ಲಿ ಜಾತ್ರೆಗಳು ಮಾಡಿದಾಗ ಕಡಿತಾರೆ, ಅದೇ ರೀತಿ ಬಕ್ರೀದ್ ಹಬ್ಬ ಒಂದು ಆಚರಣೆ ನಮ್ಮ ಪ್ರವಾದಿಯವರ ಕಾಲದಿಂದನೂ. ಅದಕ್ಕೆ ಮುಂಚೆ ಇಬ್ರಾಹಿಂ ಅಲೈಹಿಸ್ಸಲಾಂ, ಇಸ್ಮಾಯಿಲ್ ಅಲೈಹಿಸ್ಸಲಾಂ ಅಂತೇಳ್ಬಿಟ್ಟು ಅವ್ರ ಮಗನಿಗೆ ಬಲಿ ಕೊಡೋಕೆ ಹೋದಾಗ ಆವತ್ತಿಂದ ಬಂದಿರೋದು ಕುರಿ ಬಲಿ ಕೊಡಬೇಕು. ಅವ್ರಿಗೆ ಬಲಿ ಕೊಡೋಕೆ ಹೋದಾಗ ಕುರಿ ಬಲಿ ಆಯಿತು, ಆವತ್ತಿಂದ ಕುರಿ ಬಲಿ ಕೊಡೋದು ನಮ್ಮ ಸಂಪ್ರದಾಯ. ಈಗ ಏನಾಗಿದೆ ಅಂದರೆ ಕೆಲವರು ಹಸು ಬಲಿ ಕೊಡೋದು ಮಾಡ್ತಾರೆ. ಈಗೇನಾಗಿದೆ ಅಂದರೆ ರಾಜ್ಯದಲ್ಲಿ ಗೋಹತ್ಯೆ ನಿಷೇಧ ಇದೆ, ಬಲಿ ಕೊಡಬಾರ್ದು ಅಂತೇಳ್ಬಿಟ್ಟು ಮೊನ್ನೆ ಅಷ್ಟೇ ನೋಡಿದೆ ನಾನು. ಪುನೀತ್ ಕೆರೆಹಳ್ಳಿಯವರು ಅವರೆಲ್ಲರೂ ಹೋಗ್ಬಿಟ್ಟು ಈ ಗೋ ಕಡಿತಾರಲ್ಲ, ಗೋ ಅಂಗಡಿಗಳ ಹತ್ರ, ಕಳೆದಿರೋ ಅಂಗಡಿಗಳ ಹತ್ರ ಹೋಗಿ ಗಲಾಟೆ ಮಾಡಿ ಅದನ್ನು ನಿಲ್ಲಿಸೋವಂಥ ಕೆಲಸ ಮಾಡ್ತಾವ್ರೆ. ಗೋ ಹತ್ಯೆ ನಿಷೇಧ ಕಾನೂನು ಮಾಡಲಿ, ನಾವು ಬೇಡ ಅನ್ನಲ್ಲ, ಮಾಡಲಿ. ಕಾನೂನು ಎಲ್ಲರಿಗೂ ಒಂದೇ. ಇಡೀ ವಿಶ್ವದಲ್ಲೇ 2ನೇ ಅತಿ ದೊಡ್ಡ ರಾಷ್ಟ್ರ ಗೋ ರಫ್ತು ಮಾಡೋದ್ರಲ್ಲಿ, ಗೋಮಾಂಸ ರಫ್ತು ಮಾಡೋದ್ರಲ್ಲಿ ನಮ್ಮ ಭಾರತ. ಅಲ್ಲೋಗಿ ತಡೆಯೋಕ್ಕೆ ಇವ್ರಿಗೆ ಯಾರಿಗೂ ತಾಕತ್ತಿಲ್ಲ. ವಿಶೇಷವಾಗಿ ನಾನು ನಮ್ಮ ಮುಸಲ್ಮಾನ್ ಬಾಂಧವರೆಲ್ಲ ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೇನೆ ಅಂದರೆ, ನಮ್ಮ ಸಾಬ್ರಿಗೆ ಬುದ್ಧಿ ಇಲ್ಲ. ನಮ್ಮ ಸಾಬ್ರು ಈ ಬೈಲ್ಕಾಗೋಷ್ಟು ತಿನ್ನಬೇಕು ಅಂತ ಸಾಯ್ತಾರೆ. ಇವಾಗ ಏನು ರೋಗ ಬಂದು ಸತ್ತಿದೆಯೋ ಗೊತ್ತಿಲ್ಲ ಈ ಸಾಬ್ರಿಗೆ. ಅದು ಯಾಕೆ ಸಾಯ್ತಾರೋ ಈ ಬೈಲ್ಕಾಗೋಷ್ಟು ತಿನ್ನೋದಕ್ಕೆ. ತಿನ್ನೋದು ಇವರೇ, ಉಗ್ಸ್ಕೊಳ್ಳೋದು ಈ ನನ್ನ ಮಕ್ಕಳೇ. ಈ ಸಾಬ್ರಿಗೆ ಏನಾಗಿದೆ ಅಂದರೆ 800 ರೂಪಾಯಿ ಕುರಿ ಮಟನ್, 400 ರೂಪಾಯಿ ಹಸು ಮಟನ್, ಇಷ್ಟು ತಿನ್ನಬೇಕು. ಈ ತಿಂದು ಈ ಹೊಟ್ಟೆಗಳು ಬೆಳೆಸ್ಕೊಂಡು ಏಟುಗಳು ತಿಂದು ಚಪ್ಪಲಿ ಏಟುಗಳು ತಿನ್ನೋ ಬದಲು ಇದನ್ನೆಲ್ಲ ತಿಂದಿರ 800 ರೂಪಾಯಿ ಕೊಟ್ಟು 2 kg ಹಸು ಮಟನ್ ತಿನ್ನೋ ಬದಲು 1 kg ಕುರಿ ಮಟನ್ ತಿನ್ನಲಿ. ಇವ್ರು ತಿಂದು ಬದುಕಿಸ್ತಾ ಇರೋದು ಯಾರಿಗೆ? ರೈತರಿಗೆ ಬದುಕಿಸ್ತಾ ಇದ್ದಾರೆ ತಾನೆ. ರೈತರಿಗೆ ತಾನೇ ಅನುಕೂಲ ಆಗ್ತಾ ಇರೋದು, ನಮ್ಮ ರಾಜ್ಯದ ರೈತರಿಗೆ ತಾನೇ ಅನುಕೂಲ ಆಗ್ತಾ ಇರೋದು. ಕುರಿ ಸಾಕೋದ್ರಲ್ಲಿ ಮುಸ್ಲಿಮ್ಸ್ ಇರ್ಬೋದು, ಎಲ್ಲ ಜಾತಿಗಳವರು ಇರ್ಬೋದು. ಆದರೆ ಹಸು ಸಾಗಾಣಿಕೆಯಲ್ಲಿ ಅತಿ ಹೆಚ್ಚಿನ ಜನ ಇರೋದು ನಮ್ಮ ರೈತ ಬಾಂಧವರು. ಇವತ್ತು 1 ಲಕ್ಷ ಕೊಟ್ಟು ತಗೊಂಡೋಗ್ತಾರೆ ಕುರ್ಬಾನಿ ಕೊಡೋಕ್ಕೆ ಒಂದು ಹಸು. ಯಾರಿಗೆ ಅನುಕೂಲ? ರೈತರಿಗೆ ಅನುಕೂಲ. ಈ ಕೆಲವರು, ಈ BJP ಅವರು, ಇನ್ನು ಕೆಲವರು ಇದ್ದಾರೆ, ಈ ಪುನೀತ್ ಕೆರೆಹಳ್ಳಿ ಕೆಲಸಕ್ಕೆ ಬರ್ದಿರೋರು, ಇವ್ರು ಹೋಗೋದು, ಇವರು ಕಾಸು ಕೊಟ್ಟು ಕೊಂಡ್ಕೊಂಡು ಹೋಗೋದು, ಗಾಡಿಗಳಿಂದ ಕಿತ್ಕೊಳ್ಳೋದು, ತೊಗೊಂಡೋಗ್ಬಿಟ್ಟು ಗೋಶಾಲೆಗಳೆಲ್ಲ ಹಾಕೋದು. ಕಾಸು ಕೊಡೋದು ಇವರೇ, ಚಪ್ಪಲಿ ಅಡ್ಗಳು ತಿನ್ನೋದು ಇವರೇ. ಮೊನ್ನೆ ಒಂದು ಕಡೆ ಸಾಯಿಸ್ಬಿಟ್ರು ಯಾರಿಗೋ ಒಬ್ಬರಿಗೆ, ನೀವು ನೋಡಿರ್ಬೋದು ಮಾಧ್ಯಮ ಮಿತ್ರರು. ಯಾಕೆ ಸಾಯಬೇಕು? ತಿನ್ನಬೇಡ್ರಪ್ಪ, ಸಾಬ್ರಿಗೆ ಏನು ದೊಡ್ಡ ರೋಗ ಬಂದು ಸತ್ತೈತೆ. ತಿಂದಿರ ಇದ್ರೆ ಸತ್ತಾಗ್ತಾರೆ ಇವರು. ತಿನ್ಬೇಡ್ರಿ, 1-2 ವರ್ಷ ತಿನ್ಬೇಡ್ರಿ. ಗೋ ಮಾಂಸನೇ ತಿನ್ಬೇಡ್ರಿ, ಗೋಗಳೇ ಕೊಳಿಬೇಡಿ. ಕುರಿ ಇದು ಕೋಳಿ ತಗೊಳ್ಳಿ, 200 ರೂಪಾಯಿ 250 ರೂಪಾಯಿ ಕೊಟ್ಟರೆ ಒಂದು 3 kg ತಿನ್ನಿರಿ, 800 ರೂಪಾಯಿ ಕೊಟ್ಟು. ಇಲ್ಲ ಕುರಿ ತಗೊಂಡು ತಿನ್ನಿರಿ, ಇಷ್ಟು ತಿನ್ನೋ ಬದಲು ಇಷ್ಟು ತಿನ್ನಿ. ಯಾಕೆ ತಿಂದು ಸಾಯ್ತೀರಾ? ಯಾಕೆ ಚಪ್ಪಲಿ ಏಟುಗಳು ತಿಂತೀರಾ? ಯಾಕೆ ಉಗಿಸ್ಕೊತೀರಾ ಎಲ್ಲ ಜನಾಂಗದ ಹತ್ರ? ತಿನ್ನಬಾರ್ದು. ಬಕ್ರೀದ್ ಹಬ್ಬ ಕುರಿ ಕೊಯ್ಯೋಣ ಬಿಡ್ರಿ. ಈಗ ಒಂದು ಹಸು ಕೊಡೋ ಬದಲು 4 ಕುರಿ ಬರ್ತದೆ. 4 ಕುರಿ ಕೊಳ್ಳಿ ಬಿಡಿ. ಇಷ್ಟಿಷ್ಟು ತೊಗೊಂಡೋಗಿ ಮನೆಗೆ ಕೊಡೋ ಬದಲು ಇಷ್ಟಿಷ್ಟು ಕೊಳ್ಳಿ ಬಿಡ್ರಿ. ಯಾಕೆ ಎಡ್ಗಳು ತಿನ್ಬೇಕ್ರಿ? ದೇಶದಲ್ಲಿ ಅಶಾಂತಿ ಆಗೋವಂಥ ಕೆಲಸ ಯಾಕೆ ಮಾಡಬೇಕು? ಬೇಡ. ನಮ್ಮ ರಾಜ್ಯದಲ್ಲಿ ಗೋ ನಿಷೇಧ, ರಾಜ್ಯದಲ್ಲೆಲ್ಲ ಇಡೀ ದೇಶದಲ್ಲೇ ಮಾಡಿಬಿಡ್ಲಿ ಬಿಡಿ. ತಿನ್ನಬಾರ್ದು.
ಕಲ್ತನ ಮಾಡಿ ಹಸುಗಳು ಎತ್ಕೊಂಡು ಹೋಗೋದು, ಬಚ್ಚಿಕ್ಕೊಂಡು ಹೋಗೋದು, ಮಳೆಗೆ ಮೇಲೆ ತಗೊಂಡೋಗಿ ಹಸುಗಳು ಬಚ್ಚಿಕ್ಕೋದು. ಯಾಕ್ರಿ ಬಚ್ಚಿಕ್ ಸಾಯ್ತೀರ ಸಾಬ್ರಿಗೆ? ಏನ್ರಿ ದೊಡ್ಡ ರೋಗ ಬಂದಿರೋದು ಸಾಬ್ರಿಗೆ? ನಮ್ಮ ಸಾಬ್ರಿಗೆ ಇವರೇ ತಗೊಂಡೋಗಿ ಕೊಟ್ಟು, ಇವರೇ ತಿಂದು, ಇವರೇ ಏಟುಗಳು ತಿಂದು ಯಾಕ್ರಿ ಮಾಡ್ತಾರೆ? ಕೊಯ್ಬೇಡ್ರಿ. ಕೊಯ್ದಿರೋದು ನಿಮ್ಗೆ ಏನಾದ್ರು ನಷ್ಟ ಆಗ್ತಾ ಇದೇನ್ರಿ? ಈಗ ಗೋಹತ್ಯೆ ನಿಷೇಧ ಕಾನೂನು ಇದೆ ರಾಜ್ಯದಲ್ಲಿ. ಕಾನೂನು ಇರೋದು, ಕಾನೂನು ನಾವು ಪಾಲಿಸೋಣ. ಇಡೀ ನಮ್ಮ ರಾಜ್ಯದ ಅಲ್ಲ, ಬರೀ ನಮ್ಮ ದೇಶದ ಸಾಬ್ರಿಗೆ ನಾನು ಒಂದು ಮಾತಾಡೋಕ್ಕೆ ಇಷ್ಟಪಡ್ತೇನೆ. ದಯವಿಟ್ಟು ಯಾರೂ ಅಷ್ಟೇ ಈ ಬಾರಿಯ ಬಕ್ರೀದ್ ಹಬ್ಬಕ್ಕೆ ಯಾರೂ ಹಸು ಬಲಿ ಕೊಡಬೇಡಿ. ಕುರಿ ಕೊಡಿ, ಮೇಕೆ ಕೊಡಿ. ಯಾಕೆ ಹಸು ಕೊಡ್ತೀರಾ? ಯಾಕೆ ದುಡ್ಡು ಕೊಟ್ಟು ಕಳ್ಕೊಂಡು ನೀವೇ ಏಟುಗಳು ತಿಂತೀರಾ? ನಿಮಗೆ ಚಪ್ಪಲಿಯಲ್ಲಿ ಹೊಡಿತಾರೆ, ಜಾತಿಗಳು ಬೈತಾರೆ. ಯಾಕೆ ಬೈಸ್ಕೊಂತೀರಾ? ಬೈಸ್ಕೋಬೇಡಿ. ದಯವಿಟ್ಟು ನಾನು ಬೈತಾ ಇದ್ದೀನಿ ಅಂತ ಬೇಜಾರು ಮಾಡ್ಕೋಬೇಡಿ. ನಾನು ಹೊಟ್ಟೆ ಉರಿದು ನಾನು ಹೇಳ್ತಾ ಇದ್ದೀನಿ. ಯಾಕೆ ಮಾಡಬೇಕು? ಬೇಡ, ಹಬ್ಬ ಆಚರಣೆ ಮಾಡಬೇಕು. ನಮ್ಮ ಸಂಪ್ರದಾಯ ಹಬ್ಬ ಆಚರಣೆ ಮಾಡಬೇಕು. ಹಸುನೇ ಕೊಡ್ಬೇಕು ಅನ್ನೋದೇನು ಇದಿಲ್ವಲ್ಲ. ಕುರಿ ಕೊಡೋಣ ಬಿಡಿ, ಮೇಕೆ ಕೊಡೋಣ ಬಿಡಿ. ನಾವು ಒಂದು ಹಸು ಕೊಡೋದು 4 ಮೇಕೆ ಕೊಡೋಣ. ₹1,00,000 ಒಂದು ಹಸು. 25,000 ಕೊಟ್ಟರೆ 25,000 ಕೊಟ್ಟರೆ 4 ಕುರಿ ಬರ್ತದೆ, 4 ಮೇಕೆ ಬರ್ತದೆ. ಕೊಡೋಣ. ತಿನ್ನೋದು, ಉಗಿಸ್ಕೊಳ್ಳೋದು, ಅಲ್ಲಿ ಹೋಗೋದು, ಯಾರೋ ಕೆಲ್ಸಕ್ಕೆ ಬರ್ದಿರೋರೆಲ್ಲ ಬಂದು ಅಂಗಡಿಗಳ ಹತ್ರ ಗಲಾಟೆ ಮಾಡೋದು, ಅವ್ರು ಹೊಡೆಯೋದು, ಅವ್ರ ಮೇಲೆ ಕೇಸ್ ಆಯಿತು, ಇವ್ರ ಮೇಲೆ ಕೇಸ್ ಆಯಿತು. ಯಾಕ್ರಿ ರಾಜ್ಯದಲ್ಲಿ ಅಶಾಂತಿ ಉಂಟಾಗಬೇಕು? ತಿನ್ಬೇಡ್ರಿ, 1-2 ವರ್ಷ ತಿನ್ಬೇಡ್ರಿ. ಯಾರು ಸಾಕಿರ್ತಾರ ತಗೊಂಡೋಗ್ಬಿಟ್ಟು ಯಾರು ಗಲಾಟೆ ಮಾಡ್ತಾರ ಮನೆ ಮುಂದೆ ಕಟ್ಟಾಕ್ಲಿ ಬಿಡಿ. ಇವಾಗ ಯಾರು ಹತ್ಯೆ ಮಾಡಬಾರ್ದು ಅಂತ ಹೇಳ್ತಾನೋ ಅವ್ರ ಮನೆ ಮುಂದೆ ತಗೊಂಡೋಗಿ ಕಟ್ಟಾಕ್ತಾರೆ ರೈತರೆಲ್ಲ. ಆವಾಗ ಗೊತ್ತಾಗ್ತದೆ ಯಾರು ಇದು ಮಾಡ್ತಾರೆ ಅಂತ. ದಯವಿಟ್ಟು ಮಾನ್ಯ ನಮ್ಮ ವಫ್ ಮತ್ತು ಹಜ್ ಸಚಿವರಾದಂಥ ಜಮೀರ್ ಅಹಮದ್ ಖಾನ್ ಸಾಹೇಬರಿಗೆ ಹಾಗೂ ನಮ್ಮ ರಿಜ್ವಾನ್ ಅರ್ಷದ್ ಸಾಹೇಬರಿಗೆ, ಏನು ನಮ್ಮ ತನ್ವೀರ್ ಸೇಠು, ಏನು ನಮ್ಮ ದೊಡ್ಡ ಇದ್ದಾರೆ, ಎಲ್ಲರಿಗೂ ನಾನು ಮನವಿ ಮಾಡ್ತೇನೆ. ದಯವಿಟ್ಟು ನೀವು ಆದೇಶ ಹೊರಡಿಸಿ, ವಕ್ಫ್ ಬೋರ್ಡಿಂದಾನೇ ಆದೇಶ ಹೊರಡಿಸಿ. ಈ ಬಾರಿ ಯಾರೂ ಸಾಬ್ರು ಹಸು ಬಲಿ ಕೊಡಬಾರ್ದು ಅಂತೇಳ್ಬಿಟ್ಟು ಆದೇಶ ಹೊರಡಿಸಿ. ಇಲ್ಲ ಅಂದರೆ ಜನಾಂಗ ಇರೋ ಮಾನ ಮರ್ಯಾದೆ ಕಳ್ಕೊಂತದೆ. ಇವರೇ ದುಡ್ಡು ಕೊಟ್ಟು, ಇವರೇ ಇದು ಮಾಡಿ, ಇವರೇ ಯಾಕೆಗಳು ತಿನ್ಬೇಕು? ದಯವಿಟ್ಟು ನೀವು ಹಿರಿಯರಿದ್ದೀರಾ, ದೊಡ್ಡವರಿದ್ದೀರಾ, ತಿಳ್ಕೊಂಡಿದ್ದೀರಾ. ರಾಜ್ಯ ವಕ್ಫ್ ಮಂಡಳಿಯಿಂದ ನಾನು ಒಬ್ಬ ವಕ್ಫ್ ಮಂಡಳಿಯ ಮಾಜಿ ಅಧ್ಯಕ್ಷನಾಗಿ ನಾನು ನಿಮ್ಮಲ್ಲಿ ಕಳಕಳಿಯ ಮನವಿ ಮಾಡ್ಕೊಂತೇನೆ. ದಯವಿಟ್ಟು ಯಾರೂ ಹಸು ಕಡಿಯೋಕೆ ಬಿಡಬೇಡಿ. ಎಲ್ಲ ಸಾಬ್ರಿಗೆ ಹೇಳಿ, ಹಸು ತಿಂದಿರ ಇದ್ರೆ ಸಾಯಲ್ಲ, ಮಟನ್ ತಿಂದಿರ ಇದ್ರೆ ಸಾಯಲ್ಲ. ಮಟನ್ ತಿನ್ನೋಣ, ಕೋಳಿ ಮಟನ್ ತಿನ್ನೋಣ, ಕೋಳಿ ಚಿಕನ್ನು, ಮಟನ್ನು, ಕುರಿದು ಮೇಕೋದು ತಿನ್ನೋಣ. ಯಾಕೆ ಹಸುಗಳು ತಿನ್ಬೇಕು? ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಯಾರು ಕಡಿಬೇಡಿ ಪ್ಲೀಸ್. ಸಾಕೋಟೆಕ್ ಆರ್ಒ ವಾಟರ್ ಪ್ಯೂರಿಫೈರ್ಸ್ ಅಂತ ಹೇಳ್ಬಿಟ್ಟು ಹೋಲ್ಸೇಲ್ ದರದಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಪ್ರಪ್ರಥಮ ಬಾರಿಗೆ 5,500ಕ್ಕೆ ವಾಟರ್ ಪ್ಯೂರಿಫೈರ್ ಲಭ್ಯ ಇದೆ. 5,500 ಇಂದ ಇಲ್ಲಿ ನಮ್ಮ ಅಂಗಡಿಯಲ್ಲಿ RO UV UF TDS ಖಾಲಿ 5,500ಕ್ಕೆ ಬರುತ್ತೆ. ನಮ್ಮ ಅಂಗಡಿಯಲ್ಲಿ ಬನ್ನಿ. ನಮ್ಮ ಲೊಕೇಶನ್ ಬಂದು ಸಾಕೋಟೆಕ್ ಕೆನರಾ ಬ್ಯಾಂಕ್ ಆಪೋಸಿಟ್ ಅಲ್ಲಿ ಆಂಬೂರ್ ದಮ್ ಬಿರಿಯಾನಿ ಪಕ್ಕದ ರೋಡ್ ಅಲ್ಲಿ 2ನೇ ಅಂಗಡಿ ಬರುತ್ತೆ.